ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾವಿವತ್ತು ಆಮ್ಲೆಟ್ ಮಾಡೋಣ. ಸೊ ಏನೇನು ಬೇಕು ಅಂದರೆ ಮೊಟ್ಟೆ, ಹಸಿಮೆಣಸಿನ್ಕಾಯಿ, ಎಣ್ಣೆ, ಈರುಳ್ಳಿ, ಕರಿಮೆಣಸು ಪೌಡ್ರ್ ಮಾಡಿ ಇಟ್ಕೊಬೇಕಾಗುತ್ತೆ. ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು. ಮೊದಲಿಗೆ ಪ್ಯಾನ್ನ ತಗೊಂಡು ಅದಕ್ಕೆ ಸ್ವಲ್ಪ ಆಯಿಲು, ಒಂದು 2-3 ಸ್ಪೂನ್ ಆಯಿಲಷ್ಟು ಹಾಕಿ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿಯನ್ನು ಹಾಕ್ಕೊಬೇಕಾಗುತ್ತೆ. ಮತ್ತು ಹಸಿಮೆಣಸಿನ್ಕಾಯಿ ಖಾರ ಎಷ್ಟು ಬೇಕೋ ಅಷ್ಟು ಅನ್ನು ಹಾಕ್ಕೊಬೇಕು. ಸೊ ಅವೆರಡನ್ನು ನಾವು ಫ್ರೈ ಮಾಡಬೇಕು. ಮಿಕ್ಸ್ ಮಾಡಿ ಫ್ರೈ ಮಾಡಬೇಕು ಒಂದು 2 ಸೆಕೆಂಡ್. ಏಕೆಂದರೆ ಈರುಳ್ಳಿಯಲ್ಲಿರುವ ಹಸಿ ವಾಸನೆ ಎಲ್ಲ ಹೋಗಬೇಕು. ಸೊ ಹಾಗಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಉಪ್ಪನ್ನು ಹಾಕಿ ಮತ್ತು ಕಾಳು ಮೆಣಸು ಪೌಡರ್ ಮಾಡಿ ಇಟ್ಕೊಬೇಕು. ರೆಡಿ ಇದ್ದರೆ ರೆಡಿನೂ ಹಾಕ್ಕೊಬೋದು, ಇಲ್ಲಾಂದರೆ ಮೆಣಸನ್ನ ಪುಡಿ ಮಾಡಿ ಇಟ್ಕೊಂಡು ಸ್ವಲ್ಪ ನಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಬೇಕಾಗುತ್ತೆ. ಈಗ ಅದೆಲ್ಲನೂ ಸ್ವಲ್ಪ ಫ್ರೈ ಆಗಬೇಕು, ಹಸಿ ವಾಸನೆ ಎಲ್ಲ ಹೋಗಬೇಕು. ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೇಕಾಗುತ್ತೆ. ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಈಗ ನಾನು ಮಾಡ್ತಾ ಇರೋದು ಒಂದು 4 ಜನಕ್ಕೆ ಆಗೋಷ್ಟು. ಈಗ ಮೊಟ್ಟೆನ ಒಡೆದು ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಒಂದು 4 ಮೊಟ್ಟೆ ಆದರೆ ಸಾಕು ನಮಗೆ. ಬೌಲ್ಗೆ ಹಾಕ್ಕೊಂಡು ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಅದರಲ್ಲಿ ಗಂಟು ಇಲ್ದಿರ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಬೇಕು. ನಾವೆಷ್ಟು ಮಿಕ್ಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ನಮಗೆ ಆಮ್ಲೆಟ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೆಲ್ಲನೂ ನಾವು ಇಷ್ಟೊತ್ತು ಫ್ರೈ ಮಾಡಿ ಇಟ್ಕೊಂಡಿದ್ರಲ್ಲ ಪ್ಯಾನಲ್ಲಿ, ಆನಿಯನು ಮತ್ತು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಅವೆಲ್ಲನೂ ಮಿಕ್ಸ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ಹೊತ್ತು ಬಿಟ್ಟು ಒಂದು ತವ ತಗೊಂಡು ಅದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಫುಲ್ಲು ಸವರಿ ಅದಕ್ಕೆ ಒಂದು ಸೌಟಷ್ಟು ಆಮ್ಲೆಟನ್ನು ಹಾಕ್ಕೊತಾ ಇದ್ದರೆ ಎಷ್ಟು ಚಂದವಾಗಿರುತ್ತೆ. ಸೊ ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ನಮಗೆ ನಾವು ದೋಸೆ ಯಾವ ಥರ ಹಾಕ್ಕೊತೀವಿ ನೋಡಿ ಆ ಥರ ಹಾಕ್ಕೊಬೋದು. ಸೊ ಈಗ ಸ್ವಲ್ಪ ತಗೊಂಡು ನೋಡಿ ಎಷ್ಟು ಚೆನ್ನಾಗಿ ಎತ್ತಿ ಹಾಕ್ಬೋದು. ಸೊ ಅಷ್ಟು ಚೆಂದ ಬರುತ್ತೆ. ನಾವು ಮಾಡೋ ವಿಧಾನದಲ್ಲಿ ಇಷ್ಟು ತುಂಬ ಚೆನ್ನಾಗಿ ಬಂದಿದೆ. ಸೊ ತುಂಬ ಟೇಸ್ಟಿಯಾಗಿ ಇರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ.